ಪಾರ್ಶ್ವವಾಯು ಅಂದರೆ ಪ್ಯಾರಾಲಿಸಿಸ್ ಅಂತ. ಪಾರ್ಶ್ವವಾಯುವಲ್ಲಿ ಹಠಾತ್ತಾಗಿ ಅಥವಾ ನಿಧಾನವಾಗಿ ದೇಹದ ಯಾವುದೋ ಭಾಗದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಇದಕ್ಕೆ ಹಲವು ಕಾರಣಗಳಿರಬಹುದು, ಆದರೆ ಇದಕ್ಕೆ ಮುಖ್ಯ ಕಾರಣ ಅನ್ನೋದು ಮೆದುಳಿನ ಅಥವಾ ಬೆನ್ನುಹುರಿಯ ತೊಂದರೆ. ಪ್ಯಾರಾಲಿಸಿಸ್ ಆದಮೇಲೆ ಅದರ ಮೊದಲ ಹಂತದಲ್ಲಿ ನಿಮಗೆ ಒಳ್ಳೆಯ ಚಿಕಿತ್ಸೆ ಸಿಗೋದು ಬಹಳ ಮುಖ್ಯವಾಗುತ್ತೆ. ಹಾಗೆ ಆಗಿಲ್ಲ ಅಂದರೆ ಈ ಪ್ಯಾರಾಲಿಸಿಸ್ ನಿಮಗೆ ಒಂದು ರೀತಿಯ ಪರ್ಮನೆಂಟ್ ಡಿಸಬಿಲಿಟಿ ತರಹ ಆಗ್ಬೋದು. ಪ್ಯಾರಾಲಿಸಿಸ್ ಗಂಭೀರವಾದ ನ್ಯೂರಾಲಜಿಕಲ್ ಸ್ಥಿತಿಯ ಒಂದು ಲಕ್ಷಣ. ಈ ಸ್ಥಿತಿ ಇನ್ನೂ ಗಂಭೀರವಾಗದೇ ಇರೋ ತರಹ ತಡೆಯೋಕ್ಕೆ ಇದಕ್ಕೆ ಬೇಗ ಚಿಕಿತ್ಸೆ ಕೊಡಬೇಕು. ಪ್ಯಾರಾಲಿಸಿಸ್ ಒಂದು ಗಂಭೀರವಾದ ರೋಗ, ಆದರೆ ರಿಹ್ಯಾಬಿಲಿಟೇಷನ್ ಮತ್ತು ಔಷಧಿಯ ಸಹಾಯದಿಂದ ಒಳ್ಳೆಯ ಪರಿಣಾಮಗಳನ್ನು ನಾವು ನೋಡಬಹುದು. ನಮಸ್ಕಾರ, ನಾನು ಡಾಕ್ಟರ್ ರವೀಂದ್ರ ಪಾಟೀಲ್, ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಮತ್ತು ಡೈರೆಕ್ಟರ್ ಆಫ್ ಸಮರ್ಥ್ ನ್ಯೂರೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಸಾಂಗ್ಲಿ ಮಿರಜ್ ರೋಡ್, ಮೀರಜ್. ಸಮರ್ಥ್ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ಪ್ರದೇಶದಲ್ಲಿ ಮೊದಲ 100 ಬೆಡ್ ಇರುವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಲ್ಲಿ ಮೆದುಳು, ಬೆನ್ನುಹುರಿ ಮತ್ತು ಅಪಘಾತದ ರೋಗಿಗಳಿಗೆ ಚಿಕಿತ್ಸೆಗೆ ಯಾವಾಗಲೂ ತಯಾರಿರ್ತಾರೆ. ಈಗ ಪ್ಯಾರಾಲಿಸಿಸ್ನ ಲಕ್ಷಣಗಳೇನು ಅಂತ ನೋಡೋಣ. ಪ್ಯಾರಾಲಿಸಿಸ್ನಲ್ಲಿ ಹೇಗೆ ಅನಿಸುತ್ತೆ ಅಂದರೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ದೇಹದ ಯಾವುದೋ ಒಂದು ಭಾಗನ ಅಲ್ಲಾಡ್ಸೋಕ್ಕಾಗಲ್ಲ. ಈ ಚಿಂತಾಜನಕ ಲಕ್ಷಣವನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಕೈಗಳಲ್ಲಿ, ಕಾಲುಗಳಲ್ಲಿ ಅಥವಾ ಮುಖದಲ್ಲೂ ಕೂಡ ಪ್ಯಾರಾಲಿಸಿಸ್ ಆಗಬಹುದು. ಅದರ ಅರ್ಥ ಈ ಪ್ಯಾರಾಲಿಸಿಸ್ ರೋಗದ ಲಕ್ಷಣಗಳು ಏನಿರುತ್ತೆ, ಇದರಲ್ಲಿ ಕೈ, ಕಾಲು ಅಥವಾ ಮುಖದ ಭಾಗಗಳಲ್ಲಿ ತೊಂದರೆ ಕಾಣಿಸಬಹುದು. ಈ ಪ್ಯಾರಾಲಿಸಿಸ್ನ ಸಾಮಾನ್ಯವಾದ ಬೇರೆ ಲಕ್ಷಣಗಳು ಶರೀರವಾದ ಶಕ್ತಿಹೀನವಾದ ಭಾಗದ ಜುಮುಗುಟ್ಟುವಿಕೆ ಇರಬಹುದು ಅಥವಾ ಜೋಮ್ ಹಿಡಿಯೋದಿರಬಹುದು. ಶರೀರದ ಯಾವುದೋ ಭಾಗದಲ್ಲಿ ಸಂವೇದನೆಗಳು ಕಡಿಮೆ ಆಗಬಹುದು, ಯಾವುದೋ ಭಾಗವನ್ನು ಆಡ್ಸಕ್ಕೆ ಆಗದೆ ಇರಬಹುದು. ಇವು ಪ್ರಮುಖ ಲಕ್ಷಣಗಳು. ಪ್ಯಾರಾಲಿಸಿಸ್ನಲ್ಲಿ ಸಾಮಾನ್ಯವಾಗಿ ನೋವು ಅಥವಾ ನಡುಕ ಇದ್ಯಾವುದೂ ಇರೋದಿಲ್ಲ. ಕೆಲವು ತಿಂಗಳುಗಳು ಅಥವಾ ವಾರಗಳಾದ ಮೇಲೆ ಪ್ಯಾರಲೈಸ್ ಆಗಿರುವಂತಹ ಅಂಗದಲ್ಲಿ ಒಂದು ರೀತಿಯ ಬಿಗಿತ, ನೋವು ಉಂಟಾಗಬಹುದು. ಇದನ್ನು ಸ್ಪ್ಯಾಸ್ಟಿಸಿಟಿ ಅಂತಾರೆ. ಹೀಗೆ ಕೂಡ ಆಗೋ ಸಾಧ್ಯತೆ ಇದೆ. ಪ್ಯಾರಾಲಿಸಿಸ್ನ ವಿಧಗಳು. ಈ ಪಾರ್ಶ್ವವಾಯುಗೆ ಪ್ಯಾರಾಲಿಸಿಸ್ ಅನ್ನೋ ಶಬ್ದವನ್ನು ಸಾಮಾನ್ಯವಾಗಿ ಉಪಯೋಗಿಸ್ತಾರೆ. ಇದು ಬರೀ ಪ್ಯಾರಾಲಿಸಿಸ್ ಒಂದೇ ಅಲ್ಲ, ಇದರಲ್ಲಿ ಹಲವು ವಿಧಗಳಿವೆ. ಹೆಮಿಪ್ಯಾರಾಲಿಸಿಸ್ ಅಂತ ಇದೆ. ಇದರಲ್ಲಿ ಒಂದು ಬದಿಯ ಅಂಗಕ್ಕೆ ಮಾತ್ರ ಇದರಿಂದ ತೊಂದರೆ ಆಗುತ್ತೆ. ಇದು ಎಡಗಡೆ ಆಗಿರಬಹುದು ಅಥವಾ ಬಲಗಡೆ ಆಗಿರಬಹುದು. ಶಕ್ತಿ ಸಂಪೂರ್ಣವಾಗಿ ಕುಂದು ಹೋದಾಗ ಅದನ್ನು ಹೆಮಿಪ್ಲೇಜಿಯಾ ಅಂತ ಕರಿತೀವಿ. ಭಾಗಶಃ ಶಕ್ತಿ ಕುಂದಿದ್ರೆ ಅದನ್ನು ಹೆಮಿಪ್ಯಾರಾಲಿಸಿಸ್ ಅಂತೀವಿ. ಎರಡನೆಯ ವಿಧ ಅಂದರೆ ಪ್ಯಾರಾಪ್ಲೇಜಿಯಾ. ಇದರಲ್ಲಿ 2 ಕಾಲುಗಳ ಶಕ್ತಿ ಹೋಗುತ್ತೆ, ಆದರೆ ಕೈಗಳಲ್ಲಿ ಶಕ್ತಿ ಇರುತ್ತೆ. ಮೂರನೇ ಪ್ರಕಾರ ಕ್ವಾಡ್ರಿಪ್ಲೇಜಿಯಾ. 2 ಕೈ 2 ಕಾಲುಗಳಲ್ಲಿ ಶಕ್ತಿ ಹೋಗುತ್ತೆ. 4ನೇದು ಮೊನೋಪ್ಲೇಜಿಯಾ. ಇದರಲ್ಲಿ ಯಾವುದೋ ಒಂದು ಅಂಗ ಮಾತ್ರ ಶಕ್ತಿ ಕುಂದುತ್ತೆ. ಮತ್ತೆ ಬೆಲ್ಸ್ ಪ್ಯಾಲಸಿ ಅಂತ, ಇದರಲ್ಲಿ ಮುಖದ ಒಂದು ಭಾಗಕ್ಕೆ ಪ್ಯಾರಾಲಿಸಿಸ್ ಆಗುತ್ತೆ. ಪ್ಯಾರಾಲಿಸಿಸ್ ಕಾರಣಗಳೇನು? ಪಾರ್ಶ್ವವಾಯು ಅಥವಾ ಪ್ಯಾರಾಲಿಸಿಸ್ಗೆ ಅನೇಕ ಕಾರಣಗಳಿವೆ. ಮೆದುಳಿನ ತೊಂದರೆಯಿಂದ ಮಾತ್ರ ಈ ರೀತಿಯ ಪ್ಯಾರಾಲಿಸಿಸ್ ಆಗುತ್ತೆ ಅನ್ನೋದು ಒಂದು ತಪ್ಪು ತಿಳಿವಳಿಕೆ. ಮೆದುಳಿನ ಜೊತೆಗೆ ಬೆನ್ನುಹುರಿಯ ತೊಂದರೆ ಕೂಡ ಇರಬಹುದು. ಕೆಲವೊಮ್ಮೆ ನರಗಳ ಮತ್ತು ಸ್ನಾಯುಗಳ ತೊಂದರೆಯಿಂದ ಕೂಡ ಆಗುತ್ತೆ. ಈ ಕಾರಣಗಳಿಂದ ದೇಹದಲ್ಲಿ ಪ್ಯಾರಾಲಿಸಿಸ್ ಅಥವಾ ಪ್ಯಾರಾಸಿಸ್ ಆಗಬಹುದು. ಈಗ ಈ ರೋಗಗಳು ಯಾವುವು ಅಂತ ನಾವು ನೋಡೋಣ. ಪ್ಯಾರಾಲಿಸಿಸ್ಗೆ ಮುಖ್ಯ ಕಾರಣ ಸ್ಟ್ರೋಕ್ ಆಗಿರಬಹುದು. ಸ್ಟ್ರೋಕ್ ಅಂದರೆ ಇನ್ಫ್ರಾಕ್ಷನ್ ಆಗಿರ್ಬೋದು ಅಥವಾ ಹ್ಯಾಮರೇಜ್ ಆಗಿರಬಹುದು. ಇದು ಮೆದುಳಿನಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇಂದ ಉಂಟಾಗುವಂತಹದ್ದು. ರಕ್ತದ ಒತ್ತಡದಿಂದ ಅಥವಾ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟ ಕಾಯಿಲೆಯಿಂದ ರಕ್ತನಾಳ ಹರಿಬಹುದು. ಅಲ್ಲಿ ಮೆದುಳಲ್ಲಿ ರಕ್ತಸ್ರಾವ ಆಗಬಹುದು. ಇದು ಸ್ಟ್ರೋಕ್ಗೆ ಮುಖ್ಯ ಕಾರಣ. ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಮಲ್ಟಿಪಲ್ ಸ್ಕ್ಲೆರೋಸಿಸ್. ಇದರಲ್ಲಿ ಶರೀರದ ಆಂಟಿಬಾಡಿಗಳು ಮೆದುಳಿನ ಜೀವಕೋಶಗಳನ್ನು ಅಟ್ಯಾಕ್ ಮಾಡುತ್ತೆ. ಮತ್ತು ಇದರಿಂದ ಮತ್ತೆ ಕೈಗಳಲ್ಲೋ ಕಾಲುಗಳಲ್ಲೋ ಶಕ್ತಿ ಕುಂದೋದು ಆಗುತ್ತೆ. ಅದರ ಜೊತೆಗೆ ಇದರಿಂದ ಪ್ಯಾರಾಲಿಸಿಸ್ ಕೂಡ ಆಗಬಹುದು. ಮತ್ತು ಎಷ್ಟೋ ಬಾರಿ ಇದರಿಂದ ಪಾರ್ಷಿಯಲ್ ರಿಕವರಿ ಮಾತ್ರ ಸಾಧ್ಯ ಆಗುತ್ತೆ. ಮೂರನೇ ಪ್ರಕಾರ GVS. ಇದು ನರಕ್ಕೆ ಸಂಬಂಧಪಟ್ಟ ರೋಗ. ಇದರಲ್ಲಿ ನರಗಳ ಶಕ್ತಿ ಕುಂದುತ್ತಾ ಹೋಗುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಇದು ಪ್ಯಾರಾಲಿಸಿಸ್ ಕಾಲಿಂದ ಶುರುವಾಗಿ ಆಮೇಲೆ ಕೈಗಳಿಗೆ ಹರಡುತ್ತೆ. ಮತ್ತೆಷ್ಟೋ ಬಾರಿ
ಉಸಿರಾಟಕ್ಕೆ ತೊಂದರೆಯಾಗಿ ವೆಂಟಿಲೇಟರ್ನ ಕೂಡ ಉಪಯೋಗಿಸಬೇಕಾಗತ್ತೆ. ಮೂರನೆಯ ಪ್ರಕಾರ ಅಂದರೆ ಸ್ಪೈನಲ್ ಕಾಲಮ್ ಜಾರೋದು. ಇದು ಸ್ಪೈನಲ್ ಕಾರ್ಡ್ ಮೇಲೆ ಅಥವಾ ಸ್ಪೈನಲ್ ಕಾರ್ಡ್ನಿಂದ ಬರುವಂತಹ ನರಗಳ ಮೇಲೆ ಒಂದು ಒತ್ತಡವನ್ನು ಹಾಕುತ್ತೆ. ಇದರ ನಂತರ ಪ್ಯಾರಾಲಿಸಿಸ್ ಮೆದುಳಿಗೆ ಅಥವಾ ಸ್ಪೈನಲ್ ಕಾರ್ಡ್ಗೆ ಆಗೋ ಇಂಜುರಿಯಿಂದ ಕೂಡ ಆಗಬಹುದು. ಈ ಇಂಜುರಿ ಬ್ರೈನ್ನಿಂದ ಸ್ಪೈನಲ್ ಕಾರ್ಡ್ಗೆ ಅಥವಾ ಕೈಕಾಲುಗಳಿಗೆ ಹೋಗೋ ಸಂವೇದನೆಗಳಲ್ಲಿ ಏರ್ಪೇರ್ ಮಾಡುತ್ತೆ. ಇನ್ನೊಂದು ನ್ಯೂರೋಪತಿ ಇರಬಹುದು. ನ್ಯೂರೋಪತಿಗೆ ಮುಖ್ಯ ಕಾರಣ ಡಯಾಬಿಟಿಸ್. ಇದಲ್ಲದೆ ನ್ಯೂರೋಪತಿಗೆ ಹಲವು ಕಾರಣಗಳು ಇವೆ, ಆದರೆ ಡಯಾಬಿಟಿಸ್ ಒಂದು ಮುಖ್ಯವಾದ ಕಾರಣ. ಡಯಾಬಿಟಿಸ್ನ ಕಾರಣದಿಂದಾಗಿ ನಮ್ಮ ನರಗಳಲ್ಲಿ ಹರಿಯುವ ಸಂವೇದನೆಗಳಲ್ಲಿ ಬಹಳ ಏರುಪೇರು ಆಗೋ ಸಾಧ್ಯತೆಗಳಿರುತ್ತವೆ. ಇದರಿಂದ ಕೈಕಾಲುಗಳಲ್ಲಿ ಶಕ್ತಿ ಕುಂದಬಹುದು. ಇದರ ಜೊತೆಗೆ ಇನ್ಫೆಕ್ಷನ್ ಅಂದರೆ ಮೆದುಳಿನದು ಅಥವಾ ಸ್ಪೈನಲ್ ಕಾರ್ಡದು. ಇದರಲ್ಲಿ ನ್ಯೂರಾನ್ಸ್ ಇರುತ್ತೆ, ನರ್ವ್ ಟಿಶ್ಯೂಗಳಿರುತ್ತೆ, ಅದಕ್ಕೆ ಇನ್ಫೆಕ್ಷನ್ ಆಗಬಹುದು. ಇನ್ಫೆಕ್ಷನ್ನಿಂದ ಅವುಗಳ ಕಾರ್ಯಕ್ಷಮತೆ ಕುಂದಬಹುದು, ಅದರಿಂದ ಪ್ಯಾರಾಲಿಸಿಸ್ ಆಗಬಹುದು. ಹಾಗೆ ಕೆಲವೊಮ್ಮೆ ಫಿಟ್ಸ್ ಬಂದ ನಂತರ ಈ ಪ್ಯಾರಾಲಿಸಿಸ್ನ ಸ್ಥಿತಿ ಉಂಟಾಗಬಹುದು. ಫಿಟ್ಸ್ ಬಂದು ಹೋದ ನಂತರ ಕೈಕಾಲುಗಳು ಅಥವಾ ದೇಹದ ಭಾಗದ ಮೇಲೆ ಅದು ಪರಿಣಾಮ ಬೀರಬಹುದು. ಇದರ ಪರಿಣಾಮ ಕೂಡ ದೇಹದ ಅಂಗಾಂಗಗಳ ಮೇಲೆ ಆಗಬಹುದು. ಇದನ್ನು ಟ್ರಾನ್ಸ್ಪಾಲ್ಸಿ ಅಂತೀವಿ. ಈ ಒಂದು ರೋಗವನ್ನ ನಾವು ಪಾರ್ಶ್ವವಾಯು ಅಥವಾ ಪ್ಯಾರಾಲಿಸಿಸ್ ಅಂತ ಏನಕ್ಕೆ ಕರಿತೀವಿ ಅನ್ನೋದಕ್ಕೆ ಹಲವಾರು ಕಾರಣಗಳಿವೆ ಮತ್ತು ಈ ಕಾರಣಗಳನ್ನು ಸರಿಯಾದ ರೀತಿಯಲ್ಲಿ ಡಯಾಗ್ನೋಸ್ ಮಾಡೋದು ತುಂಬ ಮುಖ್ಯ. ಇದನ್ನು ಸರಿಯಾಗಿ ಡಯಾಗ್ನೋಸ್ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆನ ನ್ಯೂರಾಲಜಿಸ್ಟು, ನ್ಯೂರೋ ಸರ್ಜನ್ ಹತ್ತಿರ ಪಡೆದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಮಾತ್ರ ರಿಕವರಿಯ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ಯಾರಾಲಿಸಿಸ್ನಲ್ಲಿ ಏನೇನು ತಪಾಸಣೆ ಮಾಡಬೇಕು? ಇದರಲ್ಲಿ ಮುಖ್ಯವಾಗಿ ಮೆದುಳು ಮತ್ತು ಬೆನ್ನುಹುರಿಯ ಇಮೇಜಿಂಗ್ ಅಂದರೆ ಸಿಟಿ ಸ್ಕ್ಯಾನ್ ಅಥವಾ MRI ಎರಡೂ ಆಪ್ಷನ್ ಇದೆ. ರೋಗ ಲಕ್ಷಣದ ಪ್ರಕಾರ ಡಾಕ್ಟರ್ ಇದನ್ನ ಹೇಳ್ತಾರೆ. ಇದರ ಜೊತೆಗೆ EMG ಮತ್ತು NCV ಎಲೆಕ್ಟ್ರೋಮಯೋಗ್ರಫಿ ಮತ್ತು ನರ್ವ್ ಕಂಡಕ್ಷನ್ ಸ್ಟಡೀಸ್ ಈ ರೀತಿಯ ಸ್ನಾಯುಗಳು ಮತ್ತು ನರಗಳ ಟೆಸ್ಟ್ಗಳನ್ನು ಕೂಡ ಮಾಡಬೇಕಾಗತ್ತೆ. ಈ ಪರೀಕ್ಷೆಗಳನ್ನು ನಿಮ್ಮ ನ್ಯೂರಾಲಜಿ ತಜ್ಞರು ಡಯಾಗ್ನೋಸ್ ಮಾಡ್ತಾರೆ. ಈ ಎರಡು ಮುಖ್ಯ ತಪಾಸಣೆಗಳು. ಇದರ ಜೊತೆಗೆ ಸೇರಿದ ರಕ್ತ ತಪಾಸಣೆಗಳಿರುತ್ತೆ, ಮತ್ತೆ ಇನ್ನು ಕೆಲವು ತಪಾಸಣೆಗಳಿರ್ಬೋದು, EEG ತರಹ. ಈ ತಪಾಸಣೆಗಳೆಲ್ಲವನ್ನು ಮಾಡಬೇಕಾಗಬಹುದು. ಈಗ ಪ್ಯಾರಾಲಿಸಿಸ್ ನಂತರದ ಉಪಚಾರ ಈ ವಿಷಯವಾಗಿ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಪಾರ್ಶ್ವವಾಯು ಅಥವಾ ಪ್ಯಾರಾಲಿಸಿಸ್ ಅಂತ ಏನು ಕರಿತೀವಿ, ಇದರ ಕಾರಣಗಳನ್ನು ಮೊದಲು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಈ ಪ್ಯಾರಾಲಿಸಿಸ್ ಯಾವ ಕಾರಣದಿಂದ ಆಯಿತು, ಈ ತಪಾಸಣೆ ಬಹಳ ಮಹತ್ವವುಳ್ಳದ್ದು. ಎಲ್ಲ ರೀತಿಯ ಪ್ಯಾರಾಲಿಸಿಸ್ಗೂ ಕೂಡ ಒಂದೇ ಪ್ರೋಟೋಟೈಪ್ನಲ್ಲಿ ಟ್ರೀಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ. ಇದರಿಂದ ಪ್ರಾಣಕ್ಕೆ ಹಾನಿ ಆಗಬಹುದು ಅಥವಾ ರಿಕವರಿ ಆಗೋದು ಬಹಳ ನಿಧಾನ ಆಗಬಹುದು. ಸಾಮಾನ್ಯವಾಗಿ ಪ್ಯಾರಾಲಿಸಿಸ್ ಉಪಚಾರದಲ್ಲಿ ಔಷಧಿ, ಶಸ್ತ್ರಕ್ರಿಯೆ, ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ಗಳು ಇವೆ. ಇವುಗಳ ಪ್ರಾಮುಖ್ಯತೆ ತಿಳ್ಕೊಳ್ಳೋಣ. ಔಷಧಿ ಯಾಕೆ ಅಂದರೆ, ಸ್ಟ್ರೋಕ್ ಆದರೆ ಮೆದುಳಿನಲ್ಲಿ ಒತ್ತಡ ಕಂಟ್ರೋಲ್ ಮಾಡೋಕ್ಕೆ ಇದು ಮುಖ್ಯ. ಫಿಟ್ಸ್ ಬರದೇ ಇರೋ ಹಾಗೆ ಔಷಧಿ ಕೊಡೋದು, ಮತ್ತೆ ರಕ್ತ ಹೆಪ್ಪುಗಟ್ಟೋದ್ರಿಂದ ಈ ರಕ್ತವಾಹಿನಿಗಳಲ್ಲಿ ಒಂದು ಬ್ಲಾಕೇಜಸ್ ಏನು ಬರುತ್ತೆ ಅದನ್ನು ಕರಗಿಸೋಕೆ ಬ್ಲಡ್ ಥಿನ್ನರ್ಗಳನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡೋದು. ಇದರ ಜೊತೆಗೆ ಮೆದುಳಿಗೆ ಬೇಕಾದ ಟಾನಿಕ್ಗಳು, ಮಲ್ಟಿವಿಟಮಿನ್ಗಳು, ಇದು ಚಿಕಿತ್ಸೆಯಲ್ಲಿ ಒಳಗೊಳ್ಳುವ ಔಷಧಿಯ ಪ್ರಮುಖವಾದ ಭಾಗ. ಶಸ್ತ್ರಕ್ರಿಯೆ ಇದಕ್ಕೆ ಕಾರಣ ಏನು ಅಂದರೆ, ಪ್ಯಾರಾಲಿಸಿಸ್ಗೆ ಕಾರಣ ಏನಿದೆ ಅದರ ಮೇಲೆ ಅವಲಂಬಿಸಿದೆ. ಈಗ ಎಷ್ಟೋ ಕೇಸ್ಗಳಲ್ಲಿ ಮೆದುಳಿನ ರಕ್ತಸ್ರಾವ ಏನಿರುತ್ತೆ ಅದಕ್ಕೆ ಔಷಧಿಲೇ ಟ್ರೀಟ್ಮೆಂಟ್ ಆಗುತ್ತೆ ಅಂದರೆ ಸರಿ, ಅಥವಾ ರಕ್ತಸ್ರಾವದ ಪ್ರಮಾಣ ಹೆಚ್ಚಿದ್ರೆ, ಇದು ಮೆದುಳಿನ ಮೇಲೆ ಪ್ರೆಷರ್ ಹಾಕ್ತಿದ್ರೆ ಆಗ ಆಪರೇಷನ್ ಮಾಡಬೇಕಾಗಬಹುದು. ಆಮೇಲೆ ಮೆದುಳಲ್ಲಿ ಟ್ಯೂಮರ್ ಇರಬಹುದು, ಮೆದುಳಲ್ಲಿ ಕೀವು ಇರಬಹುದು, ಇದೆಲ್ಲದಕ್ಕೂ ಆಪರೇಷನ್ ಮಾಡೋದು ಮುಖ್ಯ ಆಗುತ್ತೆ. ಬೆನ್ನು ಹುರಿ ಜಾರಿದ್ರೆ ಆಗ ಕೂಡ ಆಪರೇಷನ್ ಮಾಡೋದು ಮುಖ್ಯ ಆಗುತ್ತೆ. ಹೀಗೆ ಪ್ಯಾರಾಲಿಸಿಸ್ಗೆ ಏನು ಕಾರಣ ಇದೆ ಅನ್ನೋದರ ಮೇಲೆ ಶಸ್ತ್ರಕ್ರಿಯೆ ಅವಲಂಬಿಸಿರುತ್ತೆ. ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಇದು ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ನಂತರದ ಚೇತರಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಮತ್ತು ಇದು ಕೆಲವೊಮ್ಮೆ 15 ದಿನಗಳಿಂದ 21 ದಿನಗಳವರೆಗೆ ಒಂದು ಲಿಮಿಟೆಡ್ ಆಗಿ ಇರಬಹುದು. ರೋಗ ಇನ್ನೂ ಬಹಳ ತೀವ್ರವಾಗಿದ್ದಾಗ ಮಾತ್ರ ಇದನ್ನು ಲಾಂಗ್ ಟರ್ಮ್ಗೆ ಮಾಡಬೇಕಾಗತ್ತೆ. ಅಂದರೆ 6 ತಿಂಗಳು, ವರ್ಷದ ತನಕನೂ ಇದನ್ನು ಮಾಡಬೇಕಾಗಬಹುದು. ಸಂಕ್ಷಿಪ್ತವಾಗಿ ಪ್ಯಾರಾಲಿಸಿಸ್ ಅಂದರೆ ಮೆದುಳು, ನರಗಳು ಮತ್ತು ಬೆನ್ನಿನ ಮೂಳೆ ಇವುಗಳ ರೋಗದ ಒಂದು ಸಿಂಪ್ಟಮ್ ಆಗಿ ಕಾಣಿಸ್ಕೋಬಹುದು. ಇದು ಒಂದು ಗಂಭೀರವಾದ ಲಕ್ಷಣ.
ಇದರಿಂದ ದೇಹದ ಬಹಳಷ್ಟು ಅಂಗಗಳಿಗೆ ತೊಂದರೆ ಆಗಬಹುದು. ಪ್ಯಾರಾಲಿಸಿಸ್ಗೆ ಹಲವಾರು ಕಾರಣಗಳು ಇವೆ. ಸಾಧಾರಣವಾಗಿ ಡಯಾಗ್ನೋಸ್ ಮಾಡೋಕ್ಕೆ ಅದಕ್ಕೆ CT ಸ್ಕ್ಯಾನ್, MRI, ಬ್ಲಡ್ ಟೆಸ್ಟ್ಗಳು ಬೇಕಾಗಬಹುದು. ಚಿಕಿತ್ಸೆ ಕೊಡೋದ್ರಿಂದ ದೀರ್ಘಕಾಲದ ಕಾಯಿಲೆಗಳನ್ನು ನಾವು ತಪ್ಪಿಸಬಹುದು. ಹಾಗೆಯೇ ಈ ರೋಗದಲ್ಲಿ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಬಹಳ ಮುಖ್ಯವಾದ ಪಾತ್ರವನ್ನು ಕೂಡ ವಹಿಸುತ್ತವೆ.